ಈಗ FIR ಕಾಪಿ ಕೂಡ ನಮ್ಮಲ್ಲಿ ಲಭ್ಯ ಇದೆ. ನಿಜಕ್ಕೂ ಈ ಘಟನೆ ಇದೆಯಲ್ಲ, ಈ ದುರಂತ ಇದೆಯಲ್ಲ, ಕ್ಷಮಿಸಲಾರದ ಒಂದು ದುರಂತ ಇದು. ಯಾರನ್ನ ಹೊಣೆ ಮಾಡಬೇಕು, ಯಾರಿದರ ಜವಾಬ್ದಾರಿಯನ್ನು ಹೊರ್ತಾರೆ ಅನ್ನೋ ಸಹಜವಾದಂಥ ಪ್ರಶ್ನೆ ಇದ್ದೇ ಇತ್ತು. ಸೊ ಈಗ FIRನಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನಾವೀಗ ಗಮನಿಸ್ತಾ ಹೋಗೋಣ. ಭಾಳ ಪ್ರಮುಖವಾಗಿ ಪ್ರಥಮ ವರ್ತಮಾನ ವರದಿಯ ವಿವರಗಳು ಈಗ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಫಿರ್ಯಾದುದಾರರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ PI ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತೇನೆ. ನೋಡಿ, ಅವರು ಇಲ್ಲಿ ಏನೆಲ್ಲ FIRನಲ್ಲಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಹೀಗಿರುವಲ್ಲಿ ದಿನಾಂಕ 3/6/2025 ಗುಜರಾತ್ ರಾಜ್ಯದ ಅಹಮದಾಬಾದ್ನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ತಂಡಗಳ ನಡುವೆ ಫೈನಲ್ ಪಂದ್ಯಾವಳಿ ನಡೆದು ಈ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜಯ ಗಳಿಸಿರುತ್ತೆ. ಮಧ್ಯರಾತ್ರಿ ಜಯ ಗಳಿಸಿದ ಹಿನ್ನೆಲೆಯಲ್ಲಿ ಠಾಣಾ ಸರಹದ್ದಿನಲ್ಲಿರುವಂತಹ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಬಳಿ MG ರಸ್ತೆ, ಚರ್ಚ್ ಸ್ಟ್ರೀಟ್, UB ಸಿಟಿ ಮತ್ತು ವಿಠಲ್ ಮಲ್ಯ ರಸ್ತೆಗಳಲ್ಲಿ ಕ್ರಿಕೆಟ್ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿ ವಿಜಯೋತ್ಸವವನ್ನು ಆಚರಿಸಿದ್ದು, ಈ ಸಂಬಂಧ ಠಾಣೆಯ ಮತ್ತು ಕಬ್ಬನ್ ಪಾರ್ಕ್ ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ದಿನಾಂಕ 4/6/2025 ಬೆಳಗಿನ ಜಾವ 5:30 ಸುಮಾರಿಗೆ ಬಂದೋಬಸ್ತ್ ಕರ್ತವ್ಯವನ್ನು ನಿರ್ವಹಿಸಲಾಗಿರುತ್ತದೆ. ಆ ನಂತರ ದಿನಾಂಕ 3/6/2025 ಸಂಜೆ 6 ಗಂಟೆಗೆ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ವತಿಯಿಂದ ಶ್ರೀ ಸುಭೇಂದು ಘೋಷ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KSCA ಅವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ PI ಅವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಅದಕ್ಕೆ PI ರವರು RCB ತಂಡ ಗೆದ್ರೆ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮವನ್ನು ಆಚರಿಸುವವರಿದ್ದು ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ದಿನಾಂಕ 4/6/2025 ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರುವವರಿದ್ದು ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆಯುಂಟಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗಿರುತ್ತದೆ ಎಂಬುದಾಗಿ ಕಾರ್ಯಕ್ರಮದ ಆಯೋಜಕರಾದ KSCA ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಯಿತು. ಅನುಮತಿಯನ್ನು ನೀಡಲು ನಿರಾಕರಿಸಲಾಯಿತು. ಆದರೂ ಸಹ ಅವರು ನನ್ನ ಸಲಹೆಗೆ ಒಪ್ಪದೆ KSCA, DNA ಮತ್ತು RCB ಫ್ರಾಂಚೈಸಿಯವರು ಸಮಾನ ಉದ್ದೇಶದಿಂದ ದಿನಾಂಕ 4/6/2025 ಸಂಜೆ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತದೆ ಅಂತ ಹೇಳಿ ಒತ್ತಾಯವನ್ನು ಮಾಡಿರುತ್ತಾರೆ. ಇನ್ನು ದಿನಾಂಕ 4/6/2025 ಬೆಳಗ್ಗೆಯಿಂದಲೇ RCB ಫ್ರಾಂಚೈಸಿರವರ ಅಧಿಕೃತ ಟ್ವಿಟರ್ ಖಾತೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಧಿಕೃತ ವೆಬ್ಸೈಟ್ಗಳಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ಪೂರ್ವಾನುಮತಿ ಪಡೆಯದೆ ಬೆಂಗಳೂರು ನಗರದಲ್ಲಿ RCB ತಂಡದ ವಿಜಯೋತ್ಸವದ ಬಗ್ಗೆ ಮತ್ತು ವಿಕ್ಟರಿ ಪರೇಡ್ ನಡೆಸುವ ಬಗ್ಗೆ ಸಾರ್ವಜನಿಕರು ಅಭಿಮಾನಿಗಳು ಸೇರಬೇಕೆಂದು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಂಡು ಟ್ವೀಟ್ ಮಾಡುವ ಮುಖೇನ ಮಾಹಿತಿಯನ್ನು ಬಿತ್ತರಿಸಿ ಅಭಿಮಾನಿಗಳನ್ನು ಮತ್ತು ಸಾರ್ವಜನಿಕರನ್ನು ಒಂದು ಕಡೆ ಸೇರುವಂತೆ ಆಹ್ವಾನಿಸಿರುತ್ತಾರೆ. ಈ ಮಾಹಿತಿಯು ಇತರೆ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಪ್ರಚಾರವಾಗಿರುತ್ತದೆ. ಇದರಿಂದ ಲಕ್ಷಾಂತರ ಜನ ಸೇರುವ ಸಂಭವ ಇರುತ್ತದೆ ಅಂತ ಅರಿತುಕೊಂಡು ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಬಂದೋಬಸ್ತ್ ಮಾಡಿಕೊಳ್ಳುವುದು ಸೂಕ್ತ ಅಂತ ಮೇಲಾಧಿಕಾರಿಗಳಿಗೆ ಕೋರಿರುತ್ತೇನೆ. ಇನ್ನು ಆನಂತರ ದಿನಾಂಕ 4/6/2025 ಬೆಳಗ್ಗೆ 9 ಗಂಟೆಗೆ ಮೇಲಾಧಿಕಾರಿಗಳು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯ ಯೋಜನೆಯನ್ನು ತಯಾರು ಮಾಡಿ ಇದನ್ನು ಪೊಲೀಸ್ ಆಯುಕ್ತರಿಗೆ ಕಳುಹಿಸಿ ಅನುಮತಿಯನ್ನು ಪಡೆದುಕೊಂಡು ಬೆಂಗಳೂರು ನಗರದ ಎಲ್ಲ ವಿಭಾಗಗಳ ಠಾಣೆಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಕರೆಯಿಸಿಕೊಂಡು ತುರ್ತಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ನಡುವೆ ಸರ್ಕಾರದ ವತಿಯಿಂದ RCB ತಂಡದ ಆಟಗಾರರಿಗೆ ವಿಧಾನಸೌಧದಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿತ್ತು. ಇದಕ್ಕೂ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಯಿತು. ಹೀಗಿರುವಾಗ ನಮ್ಮ ಮೇಲಾಧಿಕಾರಿಗಳಾದ ಮಾನ್ಯ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಮತ್ತು ಸಂಬಂಧಪಟ್ಟಂತ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಕಚೇರಿಗೆ ಕರೆಯಿಸಿ ಬಂದೋಬಸ್ತ್ ಯೋಜನೆಯ ಬಗ್ಗೆ ಚರ್ಚೆ ಮಾಡಿ ಪ್ರತ್ಯೇಕವಾಗಿ ಸೂಕ್ತ ನಿರ್ದೇಶನಗಳನ್ನು ಅಧಿಕಾರಿಗಳಿಗೆ ನೀಡಿರುತ್ತಾರೆ. ಮೇಲೆ ನಮೂದಿಸಿದ ಸಭೆಯಲ್ಲಿ ACP, CTSB, ACP, VIP ಸೆಕ್ಯೂರಿಟಿ ರವರು ಕೂಡ ಭಾಗವಹಿಸಿರುತ್ತಾರೆ. ಈ ಸಭೆಯ ನಂತರ ಮಾನ್ಯ ಪೊಲೀಸ್ ಆಯುಕ್ತರು
ಪೊಲೀಸ್ ಬಂದೋಬಸ್ತ್ ಯೋಜನೆಯ ಹೊರತಾಗಿ ಬೇರೆ ವಿಭಾಗದಿಂದ ಪಿಟಿ ಥಣಿ ಸಂದ್ರದಿಂದ ತರಬೇತಿ ಸಿಬ್ಬಂದಿಗಳನ್ನು, ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳನ್ನು ಮತ್ತು ಹೆಚ್ಚಿನ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ಒದಗಿಸಿರುತ್ತಾರೆ. ಇವರುಗಳನ್ನು ಬಂದೋಬಸ್ತ್ ಕರ್ತವ್ಯಕ್ಕೆ ಬಳಸಿಕೊಳ್ಳಲಾಯಿತು. ಪ್ರತ್ಯೇಕವಾಗಿ ಸಂಚಾರಿ ವಿಭಾಗದ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕ ಸಂಚಾರ ವಾಹನಗಳಿಗೆ ಅಡಚಣೆಯಾಗದಂತೆ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳನ್ನು ನಿಯೋಜಿಸಲಾಯಿತು. ನಂತರ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಕೆಲವು ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧದ ಬಗ್ಗೆ ಮಾಹಿತಿ ನೀಡಲಾಯಿತು. ಬೆಂಗಳೂರು ನಗರ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಜಂಟಿ ಪೊಲೀಸ್ ಆಯುಕ್ತರು ಮತ್ತು ಸಂಚಾರ ಮತ್ತು ಕಮಾಂಡ್ ಸೆಂಟರ್ನಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಅಪರಾಧದವರನ್ನು ನಿಯೋಜಿಸಿ ಕ್ಷಣದಲ್ಲಿ ಚಲನವಲನ ಹಾಗೂ ಆಗುಹೋಗುಗಳ ಬಗ್ಗೆ ಕರ್ತವ್ಯದಲ್ಲಿದ್ದಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿತ್ತು. ಅದರಂತೆ ಸ್ಥಳದಲ್ಲಿ ನಿಯೋಜನೆಗೊಂಡ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯದಲ್ಲಿ ನಿರತರಾಗಿದ್ದರು. ಅಲ್ಲದೆ ನಗರದ HAL ವಿಮಾನ ನಿಲ್ದಾಣ, ತಂಡ ಸಂಚರಿಸುವ ಮಾರ್ಗ, ತಂಡ ತಂಗಿರುವ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಮತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲಿನ ಬಳಿ ಕೂಡ ಹಾಗೂ ಬದಲಿ ರಸ್ತೆಗಳಲ್ಲಿ ಪರಿಪೂರ್ಣವಾದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಹಾಗೂ RCB ತಂಡದ ಆಟಗಾರರಿಗೆ ಮತ್ತು ಆಟಗಾರರ ಜೊತೆ ಇದ್ದ ಸಹಪಾಠಿಗಳಿಗೆ ಪ್ರತ್ಯೇಕವಾಗಿ ಪೈಲಟ್ ಎಸ್ಕಾರ್ಟ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಇನ್ನು ದಿನಾಂಕ 4/6/2025ರಂದು RCB ತಂಡದ ಆಟಗಾರರು HAL ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ವಾಹನಗಳಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದು ವಿಶ್ರಾಂತಿ ಪಡೆದುಕೊಂಡು ಸಂಜೆ ಸುಮಾರು 4 ಗಂಟೆಗೆ ವಿಧಾನಸೌಧಕ್ಕೆ ಆಗಮಿಸಿ ಸರ್ಕಾರದ ವತಿಯಿಂದ ಏರ್ಪಡಿಸಿದ್ದಂಥ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅಲ್ಲಿಯೂ ಕೂಡ ಲಕ್ಷಾಂತರ ಜನರ ಮಧ್ಯೆ ಸುಲಲಿತವಾಗಿ ಕಾರ್ಯಕ್ರಮ ನಡೆದಿರುತ್ತೆ. ಕೊನೆಯಲ್ಲಿ ಅಂದರೆ ಸಂಜೆ ಸುಮಾರು 5:30 ಗಂಟೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ಸರಹದ್ದಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಅಂತಿಮ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ದಿನಾಂಕ 4/6/2025ರಂದು ಸಂಜೆ 5 ಗಂಟೆಗೆ ಠಾಣಾ ಸರಹದ್ದಿನ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಇದ್ದುದರಿಂದ ಮೇಲ್ಕಂಡ ಎಲ್ಲಾ ಸ್ಥಳಗಳಲ್ಲಿ ಸೇರಿದ್ದ ಲಕ್ಷಾಂತರ ಅಭಿಮಾನಿಗಳು ಏಕಾಏಕಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ಜಮಾವಣೆಗೊಂಡಿರುತ್ತಾರೆ. ಇದಕ್ಕೆ ಪೊಲೀಸ್ ಇಲಾಖೆಯ ವತಿಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುತ್ತದೆ. ಆದರೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಒಟ್ಟು 30,000 ರಿಂದ 35,000 ಆಸನದ ವ್ಯವಸ್ಥೆ ಇದ್ದು, ಸ್ಟೇಡಿಯಂ ಒಳಗಡೆ ಅಭಿಮಾನಿಗಳನ್ನು ಯಾವ ರೀತಿ ಪ್ರವೇಶ ನೀಡಬೇಕೆಂದು DNA ಅವರು, KSCA ಆಡಳಿತ ಮಂಡಳಿಯವರು ಮತ್ತು RCB ಫ್ರಾಂಚೈಸಿಯವರು ನಿರ್ಧಾರ ಮಾಡುವಲ್ಲಿ ವಿಫಲರಾಗಿದ್ದು, ಸ್ಟೇಡಿಯಂ ಹೊರಗಡೆ ರಸ್ತೆಯಲ್ಲಿ ಸಾವಿರಾರು ಅಭಿಮಾನಿಗಳು ಸೇರಿಕೊಂಡಿದ್ದು, ಮಧ್ಯಾಹ್ನ ಸುಮಾರು 3:10 ಸುಮಾರಿಗೆ ಹೆಚ್ಚಿನ ಜನಸಂಖ್ಯೆ ಸೇರಿದ್ದ ಸ್ಥಳಗಳಲ್ಲಿನ ಗೇಟುಗಳನ್ನು ತೆರೆದು ಒಳಗಡೆ ಮಾಡಲಾಯಿತು. ಅಂದರೆ ಒಳಗಡೆ ಅವರನ್ನು ಬಿಡಲಾಯಿತು. ಹೀಗೆ ಒಳಗಡೆ ಹೋಗುವಾಗ ನುಗ್ಗಲಾಗಿದ್ದು, ಗೇಟಿನ ಒಳಗಡೆ ಕಾಲ್ತುಳಿತಕ್ಕೆ ಒಳಗಾಗಿರುತ್ತಾರೆ. ಆಯೋಜಿತಗೊಂಡ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು, KSCA ವತಿಯಿಂದ ನಿಯೋಜನೆಗೊಂಡ ಖಾಸಗಿ ಸೆಕ್ಯೂರಿಟಿಯವರು, VIP ಸೆಕ್ಯೂರಿಟಿಯವರು ಹರಸಾಹಸ ಮಾಡಿ ಕ್ರೌಡನ್ನು ನಿಯಂತ್ರಣ ಮಾಡಿ ಒಳಗಡೆ ಕಾಲ್ತುಳಿತಕ್ಕೆ ಒಳಗಾಗಿದ್ದವರನ್ನು ಹೊರಗಡೆ ತಂದು ಸಾರ್ವಜನಿಕರ ಮತ್ತು ಪೊಲೀಸ್ ಸಹಾಯದಿಂದ ಹತ್ತಿರದ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಯಿತು. ಇದರಿಂದ ಒಟ್ಟು 11 ಜನ ಮೃತಪಟ್ಟಿದ್ದು, ಹಲವರಿಗೆ ಗಾಯಗಳಾಗಿರುತ್ತದೆ. ನಿಯೋಜನೆಗೊಂಡ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಚಾಣಾಕ್ಯತನದಿಂದ ಕ್ರೀಡಾಂಗಣದ ಹೊರಗಡೆ ಜಮಾವಣೆಗೊಂಡಿದ್ದ ಪಬ್ಲಿಕ್ PA ಸಿಸ್ಟಮ್ನಿಂದ ಮತ್ತು ಇತರೆ ವ್ಯವಸ್ಥೆಗಳಿಂದ ಸುರಕ್ಷತೆಯಿಂದ ಅಭಿಮಾನಿಗಳಿಗೆ ಹೊರಗಡೆ ಹೋಗುವಂತೆ ಚದುರಿಸಲಾಯಿತು. ಜೊತೆಗೆ ನಂತರ ಸಂಜೆ 5:45ಕ್ಕೆ ಕಾರ್ಯಕ್ರಮ ಶುರುವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲ ಆಟಗಾರರಿಗೆ, VIPಗಳಿಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಕಾರ್ಯಕ್ರಮ ಸುಲಲಿತವಾಗಿ ನಡೆಯುವಂತೆ ನೋಡಿಕೊಳ್ಳಲಾಯಿತು. ಅನುಮತಿ ನೀಡದೇ ಇದ್ರು ನೋಡಿ, ಇಲ್ಲಿ ಹೀಗೆ ನಡೆದ ಕಾಲ್ತುಳಿತ ಘಟನೆ RCB ಫ್ರಾಂಚೈಸಿಯವರು, DNA ರವರ ಮತ್ತು KSCA ಆಡಳಿತ ಮಂಡಳಿಯವರು ಕಾರ್ಯಕ್ರಮಕ್ಕೆ ಅನುಮತಿ ನೀಡದೇ ಇದ್ರು KSCA ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಕಾರ್ಯಕ್ರಮಕ್ಕೆ ತೆಗೆದುಕೊಳ್ಳಬೇಕಾದ ಸೂಕ್ತ ವ್ಯವಸ್ಥೆ, ಅಭಿಮಾನಿಗಳು ಸುಲಲಿತವಾಗಿ ಒಳಗಡೆ ಹೋಗುವಂತೆ ಸೂಕ್ತ ಸೌಲಭ್ಯವನ್ನು ನೀಡದೇ ಇದ್ದುದರಿಂದ ಈ ಘಟನೆ ನಡೆದಿರುತ್ತದೆ. ಅಲ್ಲದೆ ಲಕ್ಷಾಂತರ ಅಭಿಮಾನಿಗಳು ಸ್ಟೇಡಿಯಂ ಸುತ್ತ ಜಮಾವಣೆಗೊಳ್ಳಲು RCB ರವರ ಅಧಿಕೃತ ವೆಬ್ಸೈಟ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರಿಗೆ ಪದೇ ಉಚಿತ ಪಾಸ್ಗಳನ್ನು ಗೇಟ್ಗಳಲ್ಲಿ ವಿತರಿಸುವುದಾಗಿ ಮಾಹಿತಿಯನ್ನು ನೀಡಿರುವುದರಿಂದ ಕಾರಣವಾಗಿರುತ್ತದೆ. ಇದರಿಂದ ಲಕ್ಷಾಂತರ ಜನ ಜಮಾವಣೆಗೊಂಡಿದ್ದು ಈ ಘಟನೆಯನ್ನು ತಪ್ಪಿಸಲು ಕಷ್ಟ ಸಾಧ್ಯವಾಗಿರುತ್ತದೆ. ಸಾಕಷ್ಟು ಅಧಿಕಾರಿ
ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದು ಪೊಲೀಸರು ತೆಗೆದುಕೊಳ್ಳಬೇಕಾದ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಬಹುದಾದ ಅನಾಹುತವನ್ನು ತಪ್ಪಿಸಲಾಗಿರುತ್ತದೆ. ಈ ರೀತಿಯಾಗಿ DNA ರವರು, KSCA ಆಡಳಿತ ಮಂಡಳಿಯವರು ಮತ್ತು RCB ಫ್ರಾಂಚೈಸಿಯವರು ಸರಿಯಾಗಿ ಪಾಸ್ಗಳ ಬಗ್ಗೆ ಮತ್ತು ಉಚಿತ ಪ್ರವೇಶಗಳ ಬಗ್ಗೆ ಸಾರ್ವಜನಿಕರಿಗೆ ಮತ್ತು RCB ಅಭಿಮಾನಿಗಳಿಗೆ ಮತ್ತು ಪೊಲೀಸರಿಗೆ ಸರಿಯಾಗಿ ಮಾಹಿತಿಯನ್ನು ನೀಡದೆ ನಿರ್ಲಕ್ಷ್ಯ ವಹಿಸಿದ್ರಿಂದ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದ ಸುತ್ತಮುತ್ತಲ ಸ್ಥಳಗಳಲ್ಲಿ ಸೇರಿದ್ದ ಲಕ್ಷಾಂತರ ಅಭಿಮಾನಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಮೈದಾನದ ಸುತ್ತಮುತ್ತಲಲ್ಲಿ ನೂಕುನುಗ್ಗಲು ಉಂಟಾಗಿ ಸ್ಟೇಡಿಯಂನ ಸುತ್ತಲಿನ ಗೇಟ್ಗಳಾದ ಗೇಟ್ ನಂಬರ್ 1, 2, 2A ಮತ್ತು 6, 7, 15, 17, 18, 20 ಮತ್ತು 21ರ ಗೇಟ್ಗಳಲ್ಲಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಉಸಿರುಗಟ್ಟೆ ಮೃತರಾಗಿದ್ದು ಒಟ್ಟು 64 ಜನ ಗಾಯಾಳುಗಳಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿರುತ್ತಾರೆ. ಇವರಲ್ಲಿ ಹಲವಾರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಗಾಯಗಳಾಗಿರುತ್ತದೆ. ಆದುದರಿಂದ DNA ರವರು, KSCA ಆಡಳಿತ ಮಂಡಳಿಯವರು ಮತ್ತು RCB ಫ್ರಾಂಚೈಸಿಯವರು ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಒಳ ಪ್ರವೇಶಾತಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರಿಂದ ಸೇರಿದ್ದ ಲಕ್ಷಾಂತರ RCB ಅಭಿಮಾನಿಗಳಲ್ಲಿ ಗೊಂದಲ ಉಂಟಾಗಿ ಲಕ್ಷಾಂತರ ಅಭಿಮಾನಿಗಳು ಅಕ್ರಮ ಕೂಟ ಸೇರಿಕೊಂಡು ಪೊಲೀಸರು ಅಳವಡಿಸಿದ್ದ ಬ್ಯಾರಿಕೇಡ್ಗಳು ಮುರಿದು ಒಳ ಪ್ರವೇಶಿಸಲು ಪ್ರಯತ್ನ ಪಟ್ಟಿದ್ದು ಪೊಲೀಸರು ಮೈಕ್ನಲ್ಲಿ ಆಗಾಗ್ಗೆ ನೀಡುತ್ತಿದ್ದ ಸಲಹೆಗಳನ್ನು ಕೇಳದೆ ಧಿಕ್ಕರಿಸಿ ಪೊಲೀಸರನ್ನ ತಳ್ಳಿ ಗಾಯಗೊಳಿಸಿದ್ದಲ್ಲದೆ ಸಾರ್ವಜನಿಕ ಸಂಚಾರಕ್ಕೂ ತೊಂದರೆಯನ್ನು ಉಂಟು ಮಾಡಿದ್ದು 11 ಜನರ ಸಾವಿಗೆ 64 ಜನರ ಗಾಯಗೊಳ್ಳಲು ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾಗಲು ಕಾರಣರಾಗಿರುವ RCB ಫ್ರಾಂಚೈಸಿ ಮತ್ತು ಎರಡನೇದಾಗಿ DNA ಯವರು, ಮೂರನೇದಾಗಿ KSCA ಆಡಳಿತ ಮಂಡಳಿಯವರ ಮತ್ತು ನಾಲ್ಕನೇದಾಗಿ ಇತರರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಕೋರಿ ನೀಡಿದ ದೂರು ಇತ್ಯಾದಿ. ಇದು FIR ಕಾಪಿ. ಇದು FIR ಕಾಪಿ. ಭಾಳ ಸ್ಪಷ್ಟ ಇಲ್ಲಿ ಈ ಒಂದು FIR ಕಾಪಿ ಹೇಳ್ತಾ ಇರೋದು ಒಂದು KSCA ತಪ್ಪು, ಅದಾದ ನಂತರ RCB, ಅದಾದ ನಂತರ DNA. ಅಂದರೆ ಮೊದಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು.